ಇದಕ್ಕೆ ಬೇಕಾಗುವ ಸಾಮಗ್ರಿಗಳು, ನಾವು ಇದಕ್ಕೆ ಮಿರ್ಚಿ ತೊಗೊತೀವಿ, ಮಿರ್ಚಿ ಮಾಡ್ತೀವಲ್ಲ ಆ ಮಿರ್ಚಿಕಾಯಿ ತೊಗೋಬೇಕು. ಅದನ್ನು ಇಲ್ಲಿ ಕಾರ್ನರಲ್ಲಿ ತುದಿ ಕಟ್ ಮಾಡಿಕೊಂಡು ಈ ಒಳಗಿಂದ ಬೀಜ ತೆಗೆದು ಹಿಂಗೆ ಕಟ್ ಮಾಡ್ಕೋಬೇಕು. ಮಿರ್ಚಿಗೆ ಹೆಂಗೆ ಕಟ್ ಮಾಡ್ಕೊತೀವಲ್ಲ ಹಂಗೆ ತಗೊಂಡು ಒಳಗಿಂದೆಲ್ಲ ಬೀಜ ತಗೊಂಡ್ಬಿಡ್ಬೇಕು. ಈಗ ಒಂದು ನಾನು 8-9 ಮಿರ್ಚಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದ್ರ ಜೊತೆಗೆ ಇಲ್ಲಿ ಹಸಿ ಕೊಬ್ಬರಿ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು, ಕಲ್ಲುಪ್ಪು ಬಳಸ್ತಾ ಇದ್ದೀನಿ, ಸ್ವಲ್ಪ ಜೀರಿಗೆ, ಸ್ವಲ್ಪ ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ. ನಿಮಗೆ ಖಾರ ಎಷ್ಟು ಬೇಕೋ ಸ್ಟಫಿಂಗಲ್ಲಿ ನೋಡ್ಕೊಂಡು ನೀವು ಖಾರ ಹಾಕ್ಕೊರಿ. ಇದನ್ನೆಲ್ಲ ನಾವು ಗ್ರೈಂಡ್ ಮಾಡ್ಕೊಂಬಿಡೋಣ ಮಿಕ್ಸರ್ ಜಾರಲ್ಲಿ ಹಾಕಿ. ನೋಡಿ, ಮಿಕ್ಸಿ ಜಾರಲ್ಲಿ ನಾನೀಗ ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ, ಚಿಕ್ಕದಾಗಿ ಹೆಚ್ಕೊಂಡಿರೋ ಹಸಿ ಕೊಬ್ಬರಿ ಹಾಕ್ತಾಯಿದ್ದೀನಿ. ನೀವು ಹೆರಿದಾದರೂ ಹಾಕ್ಬೋದು, ಹಿಂಗೆ ಪೀಸ್ ಮಾಡಾದರೂ ಹಾಕ್ಬೋದು. ಇದನ್ನು ಹಾಕಿ ಇದನ್ನು ಗ್ರೈಂಡ್ ಮಾಡೋ ಮುಂದೆ ನೀರು ಹಾಕೋಂಗಿಲ್ಲ, ಇದನ್ನು ಹಾಗೇ ಡ್ರೈ ಆಗಿ ಇದನ್ನು ನಾವು ಗ್ರೈಂಡ್ ಮಾಡ್ಕೋಬೇಕು. ತುಂಬ ನೈಸಾಗಿ ಏನೋ ಸ್ವಲ್ಪ ತರಿ ಇದ್ದರೆ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತಾಯಿದ್ದೀನಿ. ಖಂಡಿತ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ನೀವು ಅನ್ನ ಸಾಂಬಾರು ಜೊತೆಗಾರು ಇದನ್ನ ಹಂಚ್ಕೊಂಡು ತಿನ್ನೋ ಚೆನ್ನಾಗಿರುತ್ತೆ. ಚಿತ್ರಾನ್ನಕ್ಕೆ ಮಾತ್ರ ಒಳ್ಳೆ ಕಾಂಬಿನೇಷನ್ನು. ನೀವೆಲ್ಲರೂ ಟ್ರಾವೆಲಿಂಗ್ ಹೋದರೆ ಚಿತ್ರಾನ್ನ ಜೊತೆಗೆ ಇದನ್ನು ಮಾಡ್ಕೊಂಡು ಹೋಗ್ಬೋದು. ಒನ್ ಡೇ ಪಿಕ್ನಿಕ್ ಹಂಗೆ ಹೋದರೆ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ, ಇದಕ್ಕೆ ಮತ್ತು ಜೀರಿಗೆ ಮತ್ತು ಒಂದು ಸ್ವಲ್ಪ ಕಲ್ಲುಪ್ಪು ಇವೆಲ್ಲ ಹಾಕಿ, ನೀರು ಹಾಕಬಾರ್ದು. ಇದಕ್ಕೆ ನೀರು ಹಾಕಲಿಲ್ಲದಂಗೆ ಇದನ್ನು ತರಿಯಾಗಿ ಗ್ರೈಂಡ್ ಮಾಡ್ಕೊಂಬಿಡೋಣ. ನೋಡಿ, ನಾನೀಗ ತರಿಯಾಗಿ ಹಸಿ ಕೊಬ್ಬರಿ, ಮೆಣಸಿನ್ಕಾಯಿ, ಜೀರಿಗೆ, ಉಪ್ಪು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕಿ ತರಿಯಾಗಿ ಗ್ರೈಂಡ್ ಮಾಡ್ಕೊಂಡಿದ್ದು. ನೋಡಿ, ಈ ರೀತಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ಮತ್ತು ಇದಕ್ಕೆ ನಾವು ನೀರು ಹಾಕಬಾರ್ದು, ಹಿಂಗೆ ಡ್ರೈ ಇರಬೇಕಿದು. ಇದನ್ನು ನಾವೀಗ ಈ ಮೆಣಸಿನ್ಕಾಯಿಗೆ ನೋಡಿ, ಇದು ಮೆಣಸಿನ್ಕಾಯಲ್ಲಿ ನಾವು ಇದನ್ನು ಒಳಗೆ ಸ್ಟಫ್ ಮಾಡ್ಕೊಳ್ಳೋಣ. ಖಂಡಿತ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ನೀವು ಮತ್ತೆ ಮಾಡ್ಕೊಂಡು ತಿಂತೀರಾ ಇದನ್ನು. ಚಿತ್ರಾನ್ನಕ್ಕೆ ಮಾತ್ರ ಒಳ್ಳೆ, ಯಾವುದಾದ್ರೂ ನೀವು ರೈಸ್ ಇದಕ್ಕೆ ಒಳ್ಳೆ ಕಾಂಬಿನೇಷನ್ನು. ಬಿಸಿ ಅನ್ನ ಸಾರಿಗೂ ಕೂಡ ನೀವು ಇದನ್ನ ಹಂಚ್ಕೊಂಡು ತಿನ್ಬೋದು. ಈಗ ಇದನ್ನ ಸ್ಟಫಿಂಗ್ನ ನಾವು ಫಿಲ್ ಮಾಡೋಣ ಎಲ್ಲದಕ್ಕೂ. ಇದಕ್ಕೆ ನೋಡಿ, ಈ ರೀತಿಯಾಗಿ ನಾನು ಸ್ಟಫಿಂಗ್ ಮುಕ್ಕೊಂಡಿದ್ದೀನಿ. ನೋಡಿ, ಎಷ್ಟು ನೀಟಾಗಿ ಗಟ್ಟಿಗೆ ಚೆನ್ನಾಗಿ ಕವರ್ ಆಗಿದೆ. ನೋಡಿ, ಈ ರೀತಿಯಾಗಿ ನೀವು ಸ್ಟಫಿಂಗ್ನ ಮೆಣಸಿನ್ಕಾಯಿ ಬರ್ತಾವಲ್ಲ ಅದರಲ್ಲೇ ತುಂಬಬೇಕು. ಮತ್ತು ಸಿಂಪ್ಲ ಮಿರ್ಚಿಯಲ್ಲಿ ಮಾಡೋಕ್ಕೆ ಹೋಗ್ಬೇಡಿ, ಟೇಸ್ಟ್ ಬರೋಲ್ಲ. ನಾವು ಮೆಣಸಿನ್ಕಾಯಿ ದಪ್ಪ ಮೆಣಸಿನ್ಕಾಯಿ ಇರುತ್ತಲ್ಲ ಅದರಲ್ಲಿ ಸ್ಟಫಿಂಗ್ ಈ ರೀತಿ ತುಂಬ್ಕೊಂಡು ಇಟ್ಕೊಂಬಿಡಿ ಎಲ್ಲ. ನೋಡಿ, ನಾನು ಎಲ್ಲ ತುಂಬಿಟ್ಟಿದ್ದೀನಿ. ಖಂಡಿತ ಟ್ರೈ ಮಾಡಿ, ಇದು ಮಾತ್ರ ತುಂಬಾ ರುಚಿಯಾಗಿರುತ್ತೆ. ಈ ಮಕ್ಕಳಾಗಲಿ ದೊಡ್ಡವರಾಗಿ ಎಲ್ಲರೂ ತಿನ್ಬೋದು. ತುಂಬ ಖಾರ ಕೂಡ ಇರಲ್ಲ, ಒಂಥರ ಬಾಯಲ್ಲಿ ತುಂಬಾ ಫ್ಲೇವರ್ಫುಲ್ಲಾಗಿರುತ್ತೆ. ಖಂಡಿತ ನೀವು ಯಾವಾಗ ಚಿತ್ರಾನ್ನ ಮಾಡಿದಾಗೆ ಮಾಡಿ ತುಂಬಾ ರುಚಿಯಾಗಿರುತ್ತೆ. ಇಲ್ಲ ಅಥವಾ ಅನ್ನ ಸಾಂಬಾರಿಗಾದರೂ ಇದನ್ನ ಬರೇ ಬಾಯಲ್ಲೇ ತಿನ್ನೋಕೆ ತುಂಬಾ ರುಚಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ. ಇದನ್ನು ಉಪ್ಗಾಯಿ ಅಂತ ಕರಿತೀವಿ, ಇದನ್ನು ಬೇರೆಯವರೆಲ್ಲ ಏನು ಕರೀತಾರೋ ನಂಗೆ ಗೊತ್ತಿಲ್ಲ. ಇದನ್ನೆಲ್ಲ ನಾನು ಸ್ಟಫಿಂಗ್ ಮಾಡ್ಕೊಂಬಿಟ್ಟಿದ್ದೀನಿ. ಈಗ ಈ ಸ್ಟಫಿಂಗ್ ಮಾಡಿದ ಮೇಲೆ ಇದನ್ನು ನಾನು ಎಣ್ಣೆ ಹಾಕಿ ಪ್ಯಾನಲ್ಲಿ ಸ್ವಲ್ಪ ಬಿಸಿ ಮಾಡ್ತೀನಿ. ಈಗ ನೋಡಿ, ಅಗಲವಾದ ಪ್ಯಾನ್ ತೊಗೊರಿ, ಕಡಾಯಿ ದಪ್ಪ ಇರೋದು. ಅದು ತೊಗೊಂಡ್ಮೇಲೆ ಇದಕ್ಕೆ ಅದು ಬಿಸಿ ಆದಮೇಲೆ ಸ್ವಲ್ಪ ಎಣ್ಣೆ ಹಾಕೊಂಡು ಇದಕ್ಕೆ ಒಂದು 2-3 ಸ್ಪೂನ್ ಎಣ್ಣೆ ಸಾಕು. ಇದಕ್ಕೆ ಎಣ್ಣೆ ಹಾಕಿ ನೀಟಾಗಿ ಸ್ಪ್ರೆಡ್ ಮಾಡ್ಕೊಂಬಿಡೋಣ. ಎಲ್ಲ ಸ್ಪ್ರೆಡ್ ಆದಮೇಲೆ ನಾವು ಮೆಣಸಿನ್ಕಾಯಿನ ಸ್ಟಫ್ ಮಾಡಿದ್ವಲ್ಲ ಅದನ್ನೆಲ್ಲ ಹಾಕ್ಕೊತ ಹೋಗೋಣ. ನೋಡಿ, ಆದಷ್ಟು ಲೋ ಫ್ಲೇಮಲ್ಲೇ ಇದನ್ನು ಇದು ಮಾಡ್ಕೊರಿ, ಬೆನೆಸ್ಕೊರಿ. ಹೈ ಫ್ಲೇಮ್ ಮಾತ್ರ ಇಡಕ್ಕೆ ಹೋಗಬೇಡಿ, ಲೋ ಫ್ಲೇಮಲ್ಲೇ ಇದನ್ನು ಆಗಕ್ಕೆ ಬಿಡಿ. ಇದು ಒಂದು 2 ನಿಮಿಷದ ಕಾಲ ಚೆನ್ನಾಗಿ ಫ್ರೈ ಆಗಿ ಕೆಳಗೆ, ಆಮೇಲೆ ಇದು ಊಟ ಮಾಡೋಣ ನಾವು. ಲೋ ಫ್ಲೇಮಲ್ಲೇ ಇದು ಮಾಡ್ತಾಯಿದ್ದೀನಿ. ಈಗ ಇದನ್ನು ನಿಧಾನಕ್ಕೆ ಮಾಡ್ಕೋಬೇಕು, ಊಟ ಮಾಡ್ಕೋಬೇಕು. ಆದಷ್ಟು ಲೋ ಫ್ಲೇಮಲ್ಲೇ ಮಾಡ್ಕೊರಿ, ತುಂಬ ಹೈ ಫ್ಲೇಮಲ್ಲಿ ಇಡಕ್ಕೆ ಹೋಗಬೇಡಿ. ಲೋ ಫ್ಲೇಮಲ್ಲಿ ಫ್ರೈ ಆಗಬೇಕು ನಿಧಾನಕ್ಕೆ. ನೋಡಿ, ಆಗಿದೆ ನೋಡಿ ಈ ರೀತಿಯಾಗಿ. ನೋಡಿ, ಈ ರೀತಿ ಮತ್ತೆ ಊಟ ಮಾಡಿ ಒಂದು 2 ನಿಮಿಷ ಲೋ ಫ್ಲೇಮಲ್ಲೇ ಮಾಡ್ಕೊಡಿ. ಹೈ ಫ್ಲೇಮ್ ಮಾತ್ರ ಯಾವಾಗಲೂ ಎತ್ಕೊಳ್ಳೋಕ್ಕೆ ಹೋಗಬೇಡಿ ಇದಕ್ಕೆ. ನೋಡಿ, 2 ಕಡೆ ಆಗಿದೆ. ಈಗ ನೋಡಿ, 2 ಕಡೆ ಬಂದಿದೆ. ನೋಡಿ, ಈ ರೀತಿಯಾಗಿ ಫುಲ್ ಇದು ಬೆನಿಬೇಕು. ಇದು ಬಂದಮೇಲೆ ಇದನ್ನೀಗ ಆಫ್ ಮಾಡಿಬಿಡೋಣ. ಇದು ಉಪ್ಪಿಕಾಯಿ ರೆಡಿಯಾಗಿದೆ. ಚಿತ್ರಾನ್ನಕ್ಕೆ ಮಾತ್ರ ಒಳ್ಳೆ ಕಾಂಬಿನೇಷನ್ನು. ನೀವು ಅನ್ನ ಸಾರಿಗೂ ತಿನ್ಬೋದು ಹಚ್ಕೊಂಡು. ತುಂಬಾ ಟೇಸ್ಟಿಯಾಗಿರುತ್ತೆ. ಖಂಡಿತ ಟ್ರೈ ಮಾಡಿ ಇದನ್ನು. ಗ್ಯಾಸ್ ಆಫ್ ಮಾಡಿಬಿಡ್ತೀನಿ ಈಗ. ನೋಡಿ, ಸ್ಟಫ್ಡ್ ಮಿರ್ಚಿ ಅಥವಾ ನಾವು ಉಪ್ಪಿಕಾಯಿ ಅಂತೀವಿ, ರೆಡಿಯಾಗಿದೆ.
ಖಂಡಿತ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಯಾರಾದರೂ ಟ್ರೈ ಮಾಡಿದರೆ ಪ್ಲೀಸ್ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೀವು ಕಮೆಂಟ್ ಮಾಡಿದರೆ ನಂಗೆ ಮಾಡೋಕ್ಕಿನ್ನ ಎಂಥ ಖುಷಿ ಆಗುತ್ತೆ. ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.